ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇವತ್ತು ದೇವರ ವಾಕ್ಯವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಿಂದ ಕೆಲವು ವಚನಗಳು ನಾವು ನೋಡುವಾಗ, ಪೇತ್ರನು ದೇವರ ವಾಕ್ಯವನ್ನು ಹೇಳಿದ ನಂತರ ಪೆಂತೆಕೋಸ್ತ ದಿನದಲ್ಲಿ ಸೇರಿ ಬಂದಂಥ ಜನರು ಆ ವಾಕ್ಯವನ್ನು ಕೇಳಿ ಮಾನಸಾಂತರವನ್ನು ಹೊಂದಿದ್ದಾರೆ. ನಾವು ನೋಡಿಕೊಳ್ಳೋಣ. 37ನೇ ವಚನ, 38ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಮೇನ್. ಈ ವಾಕ್ಯಗಳನ್ನು ಕೇಳಿದ ನಂತರ ಅವರಲ್ಲಿ ಅನೇಕ ಜನರು ಕರ್ತನ ಕಡೆಗೆ ತಿರುಗಿಕೊಂಡಿದ್ದಾರೆ. ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪವನ್ನು ಹೊಂದು 3,000 ಜನ ಆ ಹೊತ್ತು ಪೇತ್ರನ ಮುಖಾಂತರ, ಅಪೊಸ್ತಲ ಮುಖಾಂತರ ರಕ್ಷಣೆ ಹೊಂದಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.